ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ತಿರುಪತಿಯಲ್ಲಿ ರಾಜ್ಯದ ಗಣ್ಯರಿಗೂ ಮೊದಲ ಆರತಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಮಂತ್ರಿಗಳು, ಶಾಸಕರು, ಗಣ್ಯರಿಗೂ ಮೊದಲ ಆರತಿಗೆ ಟಿಟಿಡಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಪಡಿತಾರೆ. ಮುಂದಿನ ದಿನಗಳಲ್ಲಿ ಶಾಸಕರು, ಸಚಿವರು, ಜಡ್ಜ್ಗಳು, ಹಿರಿಯ ಅಧಿಕಾರಿಗಳು ಸರ್ಕಾರದ ಪರವಾಗಿ ಹೋದವರಿಗೂ ಕೊಡಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಭ್ರಷ್ಟಾಚಾರದ ಕುರಿತು ಅಧಿಕಾರಿಗಳಿಗೆ ಸೂಚಿಸುತ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. ಇದೀಗ ಸಿಎಂ ಡಿಕೆಶಿ ಮೊದಲ ಆರತಿ ಹೇಳಿಕೆಗೆ ಟಿಟಿಡಿ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಕರ್ನಾಟಕದ ಎಲ್ಲಾ ಗಣ್ಯರಿಗೆ ಮೊದಲ ಆರತಿಗೆ ಟಿಟಿಡಿ ವಿರೋಧವನ್ನ ವ್ಯಕ್ತಪಡಿಸಿದರು. ಸದ್ಯ ಜಾರಿಯಲ್ಲಿರುವ ಶಿಷ್ಟಾಚಾರ ಮಾತ್ರ ಪಾಲನೆಯಾಗುತ್ತೆ. ತಿರುಪತಿಯಲ್ಲಿ ರಾಜ್ಯದ ಗಣ್ಯರಿಗೂ ಮೊದಲ ಆರತಿಗೆ ವಿರೋಧ ಇದೆ. ಮಂತ್ರಿಗಳು, ಶಾಸಕರು, ಗಣ್ಯರಿಗೂ ಮೊದಲ ಆರತಿಗೆ ಟಿಟಿಡಿ ವಿರೋಧವನ್ನ ಮಾಡಿರೋದು. ಈವರೆಗೆ ಕರ್ನಾಟಕದ ಸಿಎಂಗೆ ಮಾತ್ರ ಮೊದಲ ಆರತಿ ಸಿಗ್ತಾ ಇತ್ತು. ತಿರುಮಲ ದೇಗುಲದ ಮುಖ್ಯ ದ್ವಾರದ ಬಳಿ ಪೂಜೆಗೆ ಅವಕಾಶ ಇತ್ತು. ಮುಖ್ಯ ದ್ವಾರದ ಬಳಿ ತೆರಳಿ ಪೂಜಿಸುವುದಕ್ಕೆ ಸಿಎಂಗಷ್ಟೇ ಅವಕಾಶ ಇರುತ್ತೆ. ಪ್ರತಿದಿನ ಆರತಿಯನ್ನ ಕರ್ನಾಟಕ ವಿಶೇಷಾಧಿಕಾರಿ ಮಾತ್ರ ಪಡೆದುಕೊಳ್ಳುತ್ತಾರೆ. ಮುಂದಿನ ದಿನಗಳಲ್ಲಿ ಶಾಸಕರು, ಸಚಿವರು, ಜಡ್ಜ್ಗಳು, ಹಿರಿಯ ಅಧಿಕಾರಿಗಳು ಸರ್ಕಾರದ ಪರವಾಗಿ ಹೋದವರಿಗೂ ಸಿಎಂ ಡಿಕೆಶಿ ಕೊಡಬೇಕು ಅಂತ ಹೇಳಿದ್ರು. ಭ್ರಷ್ಟಾಚಾರದ ಕುರಿತು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತೇನೆ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಆದ್ರೆ ಇದೀಗ ಸಿಎಂ ಡಿಕೆಶಿ ಮೊದಲ ಆರತಿ ಹೇಳಿಕೆಗೆ ಟಿಟಿಡಿ ಪ್ರತಿಕ್ರಿಯೆ ಕೊಟ್ಟಿದೆ. ಕರ್ನಾಟಕದ ಎಲ್ಲಾ ಗಣ್ಯರಿಗೆ ಮೊದಲ ಆರತಿಗೆ ಟಿಟಿಡಿ ವಿರೋಧವನ್ನ ವ್ಯಕ್ತಪಡಿಸಿದೆ. ತಿರುಪತಿ ತಿರುಮಲ ದೇವಸ್ಥಾನದ ಆಡಳಿತ ಮಂಡಳಿ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ತಿಮ್ಮಪ್ಪನ ಮೊದಲ ಆರತಿ ಕರ್ನಾಟಕಕ್ಕೆ ಸಿಕ್ಕಿದ್ ಹೇಗೆ ಅನ್ನೋದೇ ಒಂಥರ ರೋಚಕವಾಗಿದೆ. ದೇವಸ್ಥಾನದ ಅಖಂಡ ದೀಪಗಳಿಗಾಗಿ 5 kg ತುಪ್ಪ ನೀಡ್ತಾ ಇದ್ದ ಹಿನ್ನೆಲೆ ಪ್ರತಿದಿನ ಮೊದಲ ಆರತಿ ಕರ್ನಾಟಕದ ಹೆಸರಲ್ಲೇ ಸಲ್ಲಿಕೆ ಮಾಡಲಾಗ್ತಾ ಇತ್ತು. ಐತಿಹಾಸಿಕ ಕೊಡುಗೆಯ ಗೌರವಾರ್ಥವಾಗಿ ಈ ವಿಶೇಷ ಹಕ್ಕು ಸಿಕ್ಕಿತ್ತು, ಲಭ್ಯವಾಗಿತ್ತು. ಮೈಸೂರು ಮಹಾರಾಜರು ಪ್ರತಿದಿನ 5 kg ತುಪ್ಪ ನೀಡ್ತಾ ಇದ್ದ ಹಿನ್ನೆಲೆ ಈ ಅವಕಾಶ ಸಿಕ್ಕಿತ್ತು. ಇವತ್ತೇನು ನಾನು ಘೋಷಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಮೊನ್ನೆ ತಿರುಪತಿಗೆ ಹೋದಾಗ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನಿನ್ನೆ ತಾನೇ ನಮ್ಮ ಅಧಿಕಾರಿಗೆ ಹೇಳಿದ್ದೇನೆ. ಅಲ್ಲಿ ಮಹಾರಾಜರು ಅವರ ಪುಣ್ಯ ಇದರಿಂದ ನಮ್ಮ ರಾಜ್ಯದಿಂದ ಬೇಕಾದಷ್ಟು ನಾವು ತಿರುಪತಿಗೆ ಸೇವೆ ಮಾಡ್ಕೊಂಡು ಬಂದಿದ್ದೇವೆ. ಮೊದಲನೇ ಆರತಿ ನಮ್ಮ ಕರ್ನಾಟಕ, ಇಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಅಲ್ಲಿ ನಾನು ಫಸ್ಟ್ ಆರತಿ ಅಲ್ಲಿ ನಮ್ಮದೇ ಒಂದು 7 ಎಕರೆ ಜಾಗ ಕೂಡ ಕರ್ನಾಟಕದಿದೆ. ಅಲ್ಲಿ ಒಂದು ಪದ್ಧತಿ ಇದೆ. ಆ ಆರತಿಯನ್ನ ಅಲ್ಲಿ ಯಾರೋ ಸ್ಪೆಷಲ್ ಆಫೀಸರು ಅದನ್ನು ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ನಮ್ಮ ಇಲ್ಲಿ ಶ್ಯಾಮ್ ಭಟ್ರಿಗೆಲ್ಲ ಗೊತ್ತಿದೆ. ನಿನ್ನೆ ಒಂದು ಆದೇಶ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಇನ್ನು ಮುಂದಿನ ದಿನದಲ್ಲಿ ಯಾವುದೇ ಒಬ್ಬ ರಾಜಪ್ರತಿನಿಧಿ, ಒಬ್ಬ ಮಂತ್ರಿ ಇರ್ಬೋದು, ಒಬ್ಬ ಶಾಸಕ ಇರ್ಬೋದು, ಒಬ್ಬ ಚೇರ್ಮನ್ ಇರ್ಬೋದು, ಒಬ್ಬ ಹಿರಿಯ ಅಧಿಕಾರಿ ಇರ್ಬೋದು, ಜಡ್ಜಸ್ ಇರ್ಬೋದು, ಯಾರೇ ಆಗಲಿ ಸರ್ಕಾರ ಪರವಾಗಿ ಯಾರು ಹೋಗಿರ್ತಾರೆ, ಯಾರು ರಿಜಿಸ್ಟರ್ ಇಟ್ಕೊಂಡಿರ್ತಾರೆ, ಯಾರು ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಫಸ್ಟ್ ಪ್ರಿಫರೆನ್ಸು ನಮ್ಮ ರಾಜ್ಯದ ಪ್ರೋಟೋಕಾಲ್ ಪ್ರಕಾರ ಆ ಸರ್ಕಾರಿ ಆಸ್ತಿಯನ್ನು ಆ ರಾಜ್ಯದ ಪ್ರತಿನಿಧಿಗಳಾಗಿ ಸೇವ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ನಿರ್ಧಾರ ಮಾಡಬೇಕು. ಏಕೆಂದರೆ ಎಷ್ಟೋ ಜನ ಶಾಸಕರು ಹೋಗ್ತಾರೆ, ಪಾಪ ಅವ್ರಿಗೆ ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ. ಅಧಿಕಾರಿಗಳು ಹೋಗ್ತಾರೆ, ಅವ್ರಿಗೂ ದರ್ಶನ ಮಾಡಲಿಕ್ಕೆ ಅವಕಾಶ ಇಲ್ಲ. ಜಡ್ಜಸ್ಗೆ, ಮಂತ್ರಿಗಳಿಗೇನೋ ಅವಕಾಶ ಸಿಗ್ತದೆ. ಆದರೆ ಇವತ್ತು ಅದನ್ನು ನನ್ನ ಕಾಲದಲ್ಲಿ ಇದೊಂದು ಬದಲಾವಣೆಯ ಸ್ವರೂಪ ತಂದು ಎಲ್ಲರೂ ಕೂಡ ದೇವರ ಮುಂದೆ ನಿಂತ್ಕೊಂಡು ಸರ್ಕಾರ ಪರವಾಗಿ ಅವರ ಸೇವೆಯನ್ನು, ರಾಜಕಾರಣಿಗಳಿಗೆ ನಾವು ಸ್ವಂತಕ್ಕೆ ಏನು ಮಾಡ್ತಾರೆ ಅವರು ಸಮಾಜದ ಸೇವೆಯನ್ನು ಮಾಡ್ಕೊಳ್ಳಿಕ್ಕೆ, ಅಧಿಕಾರಿಗಳು ಕೂಡ ಆ ಸಮಾಜದ ಸೇವೆ ಮಾಡಲಿಕ್ಕೆ ಅವ್ರಿಗೊಂದು ಅವಕಾಶ ಕೊಟ್ಟಿರ್ತಾರೆ. ಆ ಪ್ರೋಟೋಕಾಲ್ ಅಡಿಯಲ್ಲಿ ಅವರೆಲ್ಲರೂ ಕೂಡ ಆ ಒಂದು ವೈಭವದ ಅವಕಾಶ ಸಿಗಲಿ ಅಂತೇಳಿ ಆದೇಶ ಆಗಬೇಕು ಅಂತೇಳಿ ನನ್ನ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಇವತ್ತೇನು ನಾನು ಘೋಷಣೆ ಮಾಡಬೇಕು